ನನಗೆ ಮೋಸ್ಟ್ ರಿಕ್ವೆಸ್ಟೆಡ್ ಕಾಮೆಂಟ್ಸು ಡಿ ಎಮ್ಸು ಅಂತಂದ್ರೆ ಬ್ಲೌಸ್ ಪೀಸ್ ಹೇಗೆ ಹಾಕೊಳ್ಳೋದು ಅಂತೇಳಿ. ಎಲ್ಲ ಓಕೆ, ಅಪ್ಪರ್ ಬಾಡಿ ರೆಡಿ ಮಾಡ್ಕೋತೀವಿ, ಬಟ್ ಆದರೆ ಬ್ಲೌಸ್ ಪೀಸ್ ಎಲ್ಲ ಹಾಕ್ಕೊಳಕ್ಕೆ ಬರಲ್ಲ ಅಂತೇಳಿ. ಸೊ ಇನ್ನೇನು ಲಕ್ಷ್ಮಿ ಹಬ್ಬನೂ ಹತ್ರ ಬಂತು ಅಲ್ವಾ, ಸೊ ನೋಡೋಣ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಬ್ಲೌಸ್ ಪೀಸು ಲಕ್ಷ್ಮೀ ದೇವಿಗೆ ಹೇಗೆ ಹಾಕೋದು ಅಂತ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಬ್ಲೌಸ್ ಪೀಸ್ನ ರೆಕ್ಟ್ಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೀವು ಫ್ರಂಟಿಂದನೇ ಬ್ಲೌಸ್ ಪೀಸ್ ಹಾಕ್ಕೊಳ್ಳಿ. ಹಿಂದ್ಗಡೆ ಮೆಷರ್ಮೆಂಟ್ಗೆ ಎರಡು ಮಿಡಲಲ್ಲಿ ಬರುತ್ತಾ ನೋಡ್ಕೊಳ್ಳಿ. ಅಂದರೆ ಎಂಡಿಂಗ್ ಪಾರ್ಟ್, 2 ಸೈಡ್ ಎಂಡಿಂಗ್ ಪಾರ್ಟ್ ಕೂಡ ಹಿಂದ್ಗಡೆ ಕೊಡೋದು ಹಿಂದ್ಗಡೆ ತೊಗೊಂಡ್ಬಿಟ್ಟು ನೋಡ್ಕೊಳ್ಳಿ. ಸೊ ಬಂದಿದೆ ಅಂತಂದರೆ ಬ್ಲೌಸ್ ಪೀಸ್ ಪೂರ್ತಿ ಎತ್ಬಿಟ್ಟು, ಪೂರ್ತಿ ಮೇಲ್ಗಡೆ ಎತ್ಬಿಟ್ಟು ಬಾರ್ಡರ್ ಬರುತ್ತಲ್ವ, ಇದು ನಾನು ಬಾರ್ಡರ್ ಇರೋ ಬ್ಲೌಸ್ ಪೀಸಲ್ಲಿ ತೋರಿಸ್ತಾ ಇಲ್ಲ. ಸೊ ಹಾಗಾಗಿ ಇದೇನು ಲಾಸ್ಟ್ ನೀವೇನು ಫೋಲ್ಡಿಂಗ್ ಮಾಡಿರ್ತೀರಲ್ವ, ಅದೆಲ್ಲನೂ ಪೂರ್ತಿ ಮೇಲೆ ಎತ್ಕೊಂಡ್ಬಿಟ್ಟು ಪಿನ್ ಹಾಕ್ಕೊಳ್ಳಿ. ಸೊ ಏನಾಗುತ್ತೆ ಅಂದರೆ ಅಲ್ಲಿಗೆ ನಿಮಗೆ ನೀಟಾಗಿ ಒಂದು ಕೈಗೆ ಕುತ್ಕೊಂಡ್ಬಿಡುತ್ತೆ. ಒಂದು ಪಿನ್ ಟೋಟಲ್ ನಾನೀಗ ಈ ಬ್ಲೌಸ್ ಪೀಸ್ಗೆ ಯೂಸ್ ಮಾಡಿರೋದು ಜಸ್ಟ್ 4 ಪಿನ್ಸ್ ಅಷ್ಟೇ ಫ್ರಂಟ್ಗೆ. ಹಿಂದ್ಗಡೆ ಬ್ಯಾಕ್ ಕವರ್ಗೆ ಅಂತ ಹೇಳ್ಬಿಟ್ಟು ನಾನು 2 ಪಿನ್ಸ್ ಯೂಸ್ ಮಾಡಿದ್ದೀನಿ. ಇನ್ನೊಂದೇನು ಅಂತಂದರೆ ನೋಡಿ, ನೀವು ನೋಡ್ತಿರೋ ಹಾಗೆ ಫಸ್ಟು ಅದನ್ನೆಲ್ಲ ಪೂರ್ತಿ ಮೇಲ್ಗಡೆ ಸ್ಟ್ರೆಚ್ ಮಾಡಿಕೊಂಡು ಕೆಳಗಡೆ ಬಿಗಿಯಾಗಿ ಇಟ್ಕೊಂಡ್ಬಿಟ್ಟು ಅಲ್ಲೊಂದು ಪಿನ್ ಹಾಕ್ಕೊಂಡ್ಬಿಟ್ರೆ ಹ್ಯಾಂಡ್ಸ್ದು ಕಂಪ್ಲೀಟ್ ಆಗಿಬಿಡುತ್ತೆ. ಇನ್ನೇನು ಮೇಲ್ಗಡೆ ಪಾರ್ಟ್ ಇರುತ್ತೆ ಅಲ್ವಾ, ಅದನ್ನು ನಾನು ಏನು ಮಾಡ್ತೀನಿ ಅಂತಂದರೆ, ಕೋಲ್ ಕಟ್ಕೊಂಡಿರ್ತೀವಲ್ಲ, ಆ ಕೋಲ್ ಕಟ್ಕೊಂಡಿರೋ ಕಡೆಗೂ ಮತ್ತು ಭುಜಕ್ಕೂ ನಿಮಗೆ ಒಂದು ಟ್ರಯಾಂಗಲ್ ಶೇಪ್ ಥರ ಕ್ರಿಯೇಟ್ ಆಗುತ್ತೆ ನೀವು ಅದನ್ನ ಒಳಗಡೆ ಪುಷ್ ಮಾಡಿಕೊಂಡಾಗ. ಸೊ ಏನು ಮಾಡಬೇಕು ಅಂತಂದರೆ, ಒಳಗಡೆ ಒಂದು ಕಡೆಯಿಂದ ಪುಷ್ ಮಾಡಿ, ಅಂದರೆ ಫ್ರಂಟಿಂದ ಒಳಗೆ ಒಂದು ಕಡೆ ಪುಷ್ ಮಾಡ್ಕೊಳ್ಳಿ. ಹಿಂದ್ಗಡೆ ಏನು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವ, ಅದನ್ನು ಸ್ವಲ್ಪ ಒಳಗಡೆಯಿಂದ ಅದನ್ನು ಒಳಗಡೆ ಹಾಕ್ಕೊಳ್ಳಿ. ಇದನ್ನು ಹಿಂದೆ ಇರೋದನ್ನ ಮುಂದಕ್ಕೆ ಪುಷ್ ಮಾಡಿ, ಮುಂದೆ ಇರೋದನ್ನ ಹಿಂದಕ್ಕೆ ಪುಷ್ ಮಾಡಿ. ಇಲ್ಲಿ ನೋಡಿ ಈ ಥರ ಬರುತ್ತೆ ನಿಮಗೆ. ಟೋಟಲಾಗಿ ಒಂದು ಟ್ರಯಾಂಗಲ್ ಶೇಪ್ ಥರ ಕ್ರಿಯೇಟ್ ಆಗುತ್ತೆ. ನಿಮ್ಗೆ ಆ ಶೇಪು ಗೀಪು ಎಲ್ಲ ಗೊತ್ತಾಗಿಲ್ಲ ಅಂತಂದರೆ ಸುಮ್ಮನೆ ಹಿಂದ್ಗಡೆಯಿಂದ ಒಂದು ಸ್ವಲ್ಪ ಎಳ್ಕೊಂಡ್ಬಿಟ್ಟು ಈ ಥರ ಪಿನ್ ಹಾಕ್ಕೊಳ್ಳಿ. ನೋಡಿ ನಿಮಗೆ ಕೋಲ್ ಕೂಡ ನೀಟಾಗಿ ಕವರ್ ಆಗುತ್ತೆ ಈ ಥರ ನೀವು ಕಟ್ಕೊಂಡ್ರೆ. ನೆಕ್ಸ್ಟು ಇನ್ನೊಂದು ಕೈಗೂ ಕೂಡ ನೀವು ಇದೇ ಥರ ಕಟ್ಕೊಂಡ್ರೆ ಆಗುತ್ತೆ. ನೋಡಿ ನಾನು ಎಳ್ಕೊಂಡ್ಬಿಟ್ಟು ಪಿನ್ ಹಾಕ್ತಾಯಿದ್ದೀನಿ. ಕೈಗೊಂದು ಪಿನ್ ಹಾಕಿದ್ದೀನಿ ಅಷ್ಟೇ, ನೀಟಾಗಿ ಬಂದಿದೆ. ಮತ್ತು ಈ ಕಡೆ ಫ್ರಂಟಿಂದ ಎಳ್ಕೊಂಡ್ಬಿಟ್ಟು ಹಿಂದ್ಗಡೆದು ಸೇರಿಬಿಟ್ಟು ನಿಮಗೆ ಇನ್ನೊಂದು ಪಿನ್ ಹಾಕ್ಕೋತೀನಿ. ಅಲ್ಲಿ ಕೂಡ 2 ಹಾಕ್ಕೊಂಬಿಟ್ರೆ ನೀಟಾಗಿ ಪೂರ್ತಿಯಾಗಿ ಫ್ರಂಟ್ ಪಾರ್ಟಲ್ಲಿ ಇದು ಎಲ್ಲನೂ ನೀಟಾಗಿ ಕವರ್ ಆಗಿಬಿಡುತ್ತೆ. ಆರಾಮಾಗಿ ನೀಟಾಗಿಯೂ ಕಾಣಿಸುತ್ತೆ ಶೇಪ್ ಎಲ್ಲನೂ. ನೋಡಿ ನಾನು ತೋರಿಸ್ತಾ ಇರೋ ಹಾಗೆ ಫ್ರಂಟಿಂದ ಹಿಂದ್ಗಡೆ ಎಳ್ಕೋತೀನಿ, ಹಿಂದ್ಗಡೆ ಇರೋದನ್ನು ಮುಂದೆ ಎಳ್ಕೊಂಡ್ಬಿಟ್ಟು ಒಂದು ಪಿನ್ ಹಾಕ್ಕೋತೀನಿ. ಇಷ್ಟೆಲ್ಲ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಪಾರ್ಟ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈಗ ಹಿಂದ್ಗಡೆ ಪಾರ್ಟ್ ಹೇಗೆ ಕವರ್ ಮಾಡ್ಕೊಳ್ಳೋದು, ನೀವೇನು ಮಾಡ್ಕೊಳ್ಳೋದೇ ಬೇಡ, ಅದಾಗ ಅದೇ ನೀಟಾಗಿ ಸಿಕ್ಬಿಡುತ್ತೆ. ಆ ಕೋಲ್ಗಡೆಯಿಂದ ನೀಟಾಗಿ ಅದೇನು ಎಕ್ಸ್ಟ್ರಾ ಪಾರ್ಟ್ ಇರುತ್ತಲ್ಲ, ಅದನ್ನ ಆ ಕಡೆ ಈ ಕಡೆ ಅಪೋಸಿಟ್ ಎಳ್ಕೊಂಡ್ಬಿಟ್ಟು ನೀಟಾಗಿ ಬಿಗಿಯಾಗಿ ಎಳ್ಕೊಳ್ಳಿ. ನೋಡಿ ಮೇಲ್ಗಡೆ ಒಂದು ಪಿನ್ ಹಾಕ್ಕೊಂಡು ಕೆಳಗಡೆದೆಲ್ಲನೂ ನೀಟಾಗಿ ಎಳ್ಕೊಂಡ್ಬಿಟ್ಟು ನೀವು ಇನ್ನೊಂದು ಪಿನ್ ಹಾಕ್ಕೊಂಡ್ಬಿಟ್ರೆ ಫ್ರಂಟು ಮತ್ತು ಬ್ಯಾಕ್ ಸೈಡು ನೀಟಾಗಿ ಕೊಡೋಕ್ಕೆ ಪಿನ್ ಹಾಕ್ಕೊಳ್ಳೋದು ಮುಗ್ದೋಯ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೈನಲ್ ಲುಕ್ಕು ಹಾಕಿರ್ತೀನಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್, ಜಸ್ಟ್ ನಾನು ಏನು ಯೂಸ್ ಮಾಡ್ಕೊಂಡಿದ್ದೀನಿ, ಹ್ಯಾಂಡ್ಸಿಗೆ ಟು ಅಲ್ಲಿ ಭುಜಕ್ಕೆ 2, ಹಿಂದ್ಗಡೆ 2, 6 ಪಿನ್ ಹಾಕ್ಬಿಟ್ರೆ ಆಯಿತು. ಕೆಲವೊಬ್ರು ಮೇಲ್ಗಡೆ ಪಿನ್ ಹಾಕೋದು, ಕೆಳಗಡೆ ಪಿನ್ ಹಾಕೋದು ಅಂತೆಲ್ಲ ಮಾಡ್ತಿರ್ತಾರೆ, ಅದೆಲ್ಲ ಏನೂ ಬೇಡ. ಜಸ್ಟ್ 6 ಪಿನ್ಸ್ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ, ಹೌದಾ? ಸರಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.